ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆಯಾಗ್ತಿದ್ದು ಇನ್ಮುಂದೆ ಚಿನ್ನವನ್ನ ಖರೀದಿ ಮಾಡಬೇಕು ಅಂದ್ರೆ ಯೋಚನೆ ಮಾಡಬೇಕಾದ ಸ್ಥಿತಿ ಶುರುವಾಗಿದೆ. ಯಾಕಂದ್ರೆ ಶೀಘ್ರದಲ್ಲೇ ಚಿನ್ನ 1 ಲಕ್ಷ ತಲುಪಲಿದೆ ಅಂತ ಹೇಳಲಾಗ್ತಿದೆ. ಮತ್ತೆ ಹೆಚ್ಚಾಯಿತು ಚಿನ್ನದ ಬೆಲೆ, ಗ್ರಾಹಕರಿಗೆ ಶಾಕ್. 75,000ಕ್ಕೆ ತಲುಪಿದ 10 ಗ್ರಾಂ ಚಿನ್ನದ ದರ. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಹಬ್ಬ ಶುಭ ಕಾರ್ಯಕ್ರಮಗಳು ಬಂದ್ರೆ ಸಾಕು ಚಿನ್ನ ಖರೀದಿಗೆ ಮಹಿಳೆಯರು ಮುಗಿಬೀಳ್ತಾರೆ. ಆದ್ರೀಗ ಚಿನ್ನವನ್ನ ಖರೀದಿ ಮಾಡಬೇಕು ಅಂದ್ರೆ 10 ಸಲ ಯೋಚಿಸುವ ಸ್ಥಿತಿ ಬಂದಿದೆ. ತಿಂಗಳ ಹಿಂದೆ 6,800ರ ಆಸುಪಾಸಿನಲ್ಲಿದ್ದ 1 ಗ್ರಾಂ ಚಿನ್ನದ ಬೆಲೆ ಈಗ ದೇಶೀಯ ಮಾರುಕಟ್ಟೆಯಲ್ಲಿ 7,500 ರೂಪಾಯಿಗೆ ತಲುಪಿದೆ. 22 ಕ್ಯಾರೆಟ್ ಚಿನ್ನದ ದರ ಗ್ರಾಂಗೆ 7,300 ರೂಪಾಯಿಗೆ ಏರಿಕೆಯಾಗಿದೆ. ಅಂದ್ರೆ 10 ಗ್ರಾಂ ಚಿನ್ನಕ್ಕೆ 73,000 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಪ್ರತಿ ಗ್ರಾಂಗೆ 82 ರೂಪಾಯಿ ಏರಿಕೆಯಾಗಿದೆ. ಹಿಂದೆ ಪ್ರತಿ ಗ್ರಾಂಗೆ 7,882 ರೂಪಾಯಿ ಇದ್ದ 24 ಕ್ಯಾರೆಟ್ ಚಿನ್ನದ ಬೆಲೆ ಸದ್ಯ 7,964 ರೂಪಾಯಿಗೆ ಏರಿಕೆಯಾಗಿದೆ. ಅಂದ್ರೆ 10 ಗ್ರಾಂಗೆ 79,640 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಚಿನ್ನದ ಬೆಲೆ ಏರಿಕೆಯಾಗುತ್ತಿದ್ದಂತೆ ಗ್ರಾಹಕರು ಶಾಕ್ ಆಗ್ತಿದ್ದು ಮದುವೆ ಸೀಸನ್ನಲ್ಲಿ ದೊಡ್ಡ ತಲೆನೋವಾಗಿದೆ ಅಂತ ಗ್ರಾಹಕರು ಹೇಳ್ತಿದ್ದಾರೆ. ಡೇ ಬೈ ಡೇ ತುಂಬ ಜಾಸ್ತಿ ಆಗ್ತಿದೆ ಆ್ಯಂಡ್ ಅಫೋರ್ಡಬಿಲಿಟಿ ಕಮ್ಮಿ ಆಗ್ತಾ ಇದೆ ಫಾರ್ ಜನರಲ್ ಕ್ಯಾಶುಯಲ್ ಸೆಟ್ ಆಫ್ ಪೀಪಲ್. ಮಿಡಲ್ ಕ್ಲಾಸ್ ಪೀಪಲ್ಗೆ ಅವರಿಗೆಲ್ಲ ಕಷ್ಟ ಆಗುತ್ತೆ ಡೆಫಿನೆಟಾಗಿ. ಎಲ್ಲಿ ಸ್ಟೋರ್ ಮಾಡೋದು, ಎಲ್ಲಿ ಸೇವ್ ಮಾಡೋದು, ಅದೆಲ್ಲ ಇಟ್ ವಿಲ್ ಬಿಕಮ್ ಅ ಚಾಲೆಂಜ್. ಐ ಫೀಲ್ ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಫಾರ್ ಓವರ್ ಆಲ್ ಎಕಾನಮಿ ಆಸ್ ವೆಲ್. ಕಾರ್ತಿಕ ಮಾಸವಿರುವ ಹಿನ್ನೆಲೆ ಚಿನ್ನವನ್ನ ಹೆಚ್ಚು ಖರೀದಿ ಮಾಡಲಾಗ್ತಿದ್ದು ಸದ್ಯ ಚಿನ್ನಕ್ಕೆ ಹೆಚ್ಚು ಬೇಡಿಕೆ ಇದೆ. ಮತ್ತೊಂದು ಕಡೆ ಜಾಗತಿಕ ಮಟ್ಟದ ಆರ್ಥಿಕತೆ, ಹಣದುಬ್ಬರ, ಅನಿಶ್ಚಿತತೆ, ಅಮೆರಿಕ ಬಡ್ಡಿದರ ಇಳಿಕೆ, ಡಾಲರ್ ಎದುರು ರೂಪಾಯಿ ಕುಸಿತ ಮತ್ತು ಬ್ಯಾಂಕಿಂಗ್ ಬಿಕ್ಕಟ್ಟು ಎಲ್ಲವೂ ಪ್ರಭಾವ ಬೀರ್ತಿದ್ದು ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ದುಬಾರಿಯಾಗುವ ಸಾಧ್ಯತೆ ಇದೆ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರತಕ್ಕಂಥ ಇಷ್ಟೊಂದು ಏರುಪೇರುಗಳಿಂದ ಚಿನ್ನದ ಬೆಲೆ ಸಡನ್ ಆಗಿ ಜಾಸ್ತಿ ಆಗಿದೆ. ಅವರು ತಗೊಳ್ಳುವಂತ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ಬೋದು ಹೊರತು ಗ್ರಾಹಕರ ಸಂಖ್ಯೆಯಲ್ಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಇದು ನಿರಂತರವಾಗಿ ಜಾಸ್ತಿ ಆಗ್ತಾನೆ ಇದೆ. 2 ವರ್ಷದಲ್ಲಿ ಬಹುಶಃ ಚಿನ್ನದ ಬೆಲೆ 10,000ಕ್ಕೆ ಮುಟ್ಟಿದ್ರೂ ಕೂಡ ಏನೂ ಆಶ್ಚರ್ಯ ಪಡಂಗಿಲ್ಲ. ಕಳೆದ 1 ವರ್ಷದಿಂದ ಚಿನ್ನದ ಬೆಲೆಯಲ್ಲಿ 1,500ದಷ್ಟು ಏರಿಕೆಯಾಗಿದ್ದು ಮುಂದಿನ ದಿನಗಳಲ್ಲಿ 1 ಲಕ್ಷ ದಾಟುವ ಸಾಧ್ಯತೆ ದಟ್ಟವಾಗಿದೆಯಂತೆ. ಪೂರ್ಣಿಮಾ, TV9 ಬೆಂಗಳೂರು.